ಬೆಳಗಿಹಳು ಅವಳು ದಿವ್ಯ ಕನಸುಗಳಲ್ಲಿ, ಹೊಳೆಯುತ್ತಿಹ ನಮ್ಮ ಹೃದಯದ ಮೇಲೆ ಹಾಯುತ್ತ. ಇವತ್ತಿನ ದಿನ ಆರಂಭ ಆದದ್ದು ನನ್ನ ಮಗಳೊಟ್ಟಿಗೆ ನಾನು ಎಳನೀರನ್ನು ಕುಡಿಯುತ್ತಾ. ಬೆಳಗುವವು ಅವಳ ಮುಗಿಲುಗಳು ಗಾಜು ಪಾತ್ರೆಯಲ್ಲಿ ಪ್ರತಿಫಲಿಸಿದಂತೆ. ಎಲ್ಲವೂ ನಾವೆಲ್ಲರೂ ಭೂದೇವಿಯ ಕನಸುಗಳು, ತನ್ನಂತರಾಳದ ಆನಂದದಿಂದ ತುಂಬುವಳು. ಅಮ್ಮ ಪ್ರೀತಿಯಿಂದ ಕೂದಲಿನ ಆರೈಕೆ ಮಾಡ್ಲಿಕ್ಕತ್ತಾರ. ಮೆಂತ್ಯ, ಕರಿಬೇವು, ದಾಸವಾಳ ಏನೇನೆಲ್ಲ ಕುದಿಸಿ ಎಣ್ಣೆ ಹಚ್ಚಿದ್ರು. ನಮಸ್ಕಾರ. ಇವತ್ತು ಜನ್ಮದಿನದ ವಿಶೇಷ. ನನ್ನ ಪ್ರೀತಿಯ ಯಜಮಾನರು ನನಗೆ ಉಡುಗೊರೆಯಾಗಿ ಏನನ್ನೆಲ್ಲ ಕೊಟ್ಟಾರ ಅನ್ನೋದನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಬಹಳ ಖುಷಿ ಆಗ್ತದೆ. ಒಬ್ಬ ವ್ಯಕ್ತಿ ತಾನು ಇಷ್ಟಪಡುವ ಯಾವುದೇ ವಸ್ತು ಉಡುಗೊರೆಯಾಗಿ ಸಿಕ್ಕಾಗ ಆಗುವ ಖುಷಿ ಮಾತನಾಗ ಹೇಳಿಕ್ ಸಾಧ್ಯನೇ ಇಲ್ಲ, ಹೌದಲ್ರಿ? ಅಂದಂಗ ನನ್ನ ಯಜಮಾನರು ನನ್ನ ಬರ್ತಡೇಗೆ ಒಂದಿಷ್ಟು ಪುಸ್ತಕಗಳನ್ನು ತರಿಸ್ಕೊಳಿಕ್ಕೆ ನನಗೆ ಅವಕಾಶ ಕೊಟ್ಟು ಬುಕ್ಗಳನ್ನು ಕೊಡ್ಸ್ಯಾರ. ಆಮೇಲೆ ಒಂದು ಅಗ್ದಿ ಪ್ರೀತಿ ತುಂಬಿದ ಪತ್ರವನ್ನು ಕೊಟ್ಟಾರ. ಪತ್ರ ಅಂತಂದ್ರೆ ನನಗೆ ಯಾವಾಗಲೂ ಪ್ರೀತಿ ಅನ್ನೋದು ಅವ್ರಿಗೆ ಗೊತ್ತದ. ಇದು ಪರ್ಸ್ನಲ್. ಯಾವ್ಯಾವ ಪುಸ್ತಕ ತರಿಸ್ಕೊಂಡೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಅಂದಂಗೆ ಇನ್ನೊಂದು ವಿಷಯ ಹೇಳಬೇಕ್ರಿ. ಗಣರಾಜ್ಯೋತ್ಸವದ ಅಂಗವಾಗಿ ಈ ಜನವರಿ 31ನೇ ತಾರೀಕಿನ ತನಕ ಕರ್ನಾಟಕ ಸರ್ಕಾರದ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಅವ್ರದ್ದು 50% ರಿಯಾಯಿತಿ ಒಳಗೆ, ಅಂದ್ರೆ ಪುಸ್ತಕ ಅರ್ಧ ಬೆಲೆಗೆ ಮಾರ್ಲಿಕತ್ತಾರ. ಕೊಂಡು ಓದೋದು ಮಾತ್ರ ಮರಿಬೇಡ್ರಿ. 50% ರಿಯಾಯಿತಿ ಅಂತಂದ್ರೆ ಅದು ಕಮ್ಮಿ ಅಲ್ಲ. ಅದಕ್ಕೆ ಯಾವ್ಯಾವ ಪುಸ್ತಕಗಳು ತರಿಸ್ಕೊಂಡೀನಿ ಅಂತಂದ್ರೆ, ಇದು ಕುವೆಂಪು ಭಾಷಾ ಭಾರತಿ ಭಾಳ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಲಕತ್ತದ. ಆ ಪ್ರಾಧಿಕಾರದ ಅಧ್ಯಕ್ಷರು ಡಾಕ್ಟರ್ ಚೆನ್ನಪ್ಪ ಕಟ್ಟಿ ಸರ್ ಅವರು ನಮ್ಮೂರಿನವರು, ನನಗೂ ಆತ್ಮೀಯರು ಅನ್ನೋದು ನನ್ನ ಹೆಮ್ಮೆಯ ವಿಷಯ. ಮೊದಲ ಕೃತಿ ನನ್ನನ್ನಲ್ಲ, ಇದು ಕನ್ನಡದ ಕೃತಿ, ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದು. ಇಂಗ್ಲಿಷ್ ಪ್ರತಿಗಳನ್ನು ತರಿಸ್ಕೊಂಡಾಗ ನಾನು ನನ್ನಷ್ಟೇ ಪ್ರೀತಿಯಿಂದ ನನ್ನ ಯಜಮಾನರು ಓದ್ತಾರ. ಕನ್ನಡದ ಕೃತಿಗಳು ಓದೋದಿಲ್ಲ ಅಂತಲ್ಲ, ಆದರೆ ಅವರು ನಿಧಾನವಾಗಿ ಓದೋದ್ರಿಂದ ಅವರಿಗೆ ಕನ್ವೀನಿಯೆಂಟ್ ಇಲ್ಲ ಲ್ಯಾಂಗ್ವೇಜ್. ಅದಕ್ಕಾಗಿ ಇಂಗ್ಲೀಷ್ ಕೃತಿಗಳನ್ನು ಸಾಧ್ಯ ಆದಷ್ಟು ನನಗಿನ ವೇಗವಾಗಿ ಓದಿ ಮುಗಿಸ್ತಾರೆ. ಅದಕ್ಕಾಗಿ 2 ಭಾಷೆಯ ಪುಸ್ತಕಗಳನ್ನು ನಾವು ಇಬ್ಬರು ಸೇರಿ ಓದ್ತೀವಿ. ಇನ್ನೊಂದು ಅಮೀರ್ ಖುಸ್ರು ಅವರ ಗಜಲ್ಗಳು ಯಾರಿಗಿಷ್ಟ ಇಲ್ಲ ಹೇಳ್ರಿ? ನಾವು ಒಂದು ಸಲ ಅವ್ರ ಗಜಲ್ಗಳನ್ನ ಓದಿದ್ದಿಲ್ಲ, ಕೇಳಿದ್ದೆ. ಇನ್ಮೇಲೆ ಓದ್ತೀನಿ, ನಿಮ್ಮೊಟ್ಟಿಗೂ ಹಂಚ್ಕೊಳ್ತೀನಿ. ಇನ್ನೊಂದು ದರ್ಶನ ದೀಪಿಕೆ ಡಾಕ್ಟರ್ ಆರ್ ಕೆ ಕುಲಕರ್ಣಿ ಇವರು ಅನುವಾದ ಮಾಡಿದ್ದು. ಅವರ ಅನುವಾದಿತ ಕೃತಿಗಳಲ್ಲಿ ಕೆಲವೊಂದನ್ನು ಓದಿನಿ. ಒಳ್ಳೆ ಪುಸ್ತಕಗಳನ್ನು ಅನುವಾದ ಮಾಡಿರ್ತಾರೆ. ಅದಕ್ಕೆ ನಮ್ಮ ಕನ್ನಡದ ಜಾನಪದ ಕಥೆಗಳನ್ನು, ಅದು ಕೂಡ ಇಂಗ್ಲಿಷ್ ವರ್ಷನನ್ನು ತರಿಸ್ಕೊಂಡಿನಿ. ಕನ್ನಡ ಫೋಕ್ ಟೇಲ್ಸ್ ಟ್ರಾನ್ಸ್ಲೇಟೆಡ್ ವರ್ಷನ್ ಇದು. ಆಮೇಲೆ ಅಂಬೇಡ್ಕರ್ ಅವರ ಕೆಲವು ನುಡಿಗಳು. ಈ ಇಷ್ಟು ಪುಸ್ತಕಗಳನ್ನು ಅರ್ಧ ಬೆಲೆಗೆ ಕನ್ನಡ ಕುವೆಂಪು ಪ್ರಾಧಿಕಾರ, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದವರು ಆ ವೆಬ್ಸೈಟಿಂದ ತರಿಸ್ಕೊಂಡಿದ್ದು. ನೀವು ಕೂಡ ಇನ್ನು 3 ದಿನ ಟೈಮ್ ಅದ. ಆನ್ಲೈನ್ನಾಗ ಹೋಗಿ ಕುವೆಂಪು ಪ್ರಾಧಿಕಾರ ಅಂತ ಹೇಳಿ ಟೈಪ್ ಮಾಡಿದಾಗ ಅದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ. ಪುಸ್ತಕ ಕೊಂಡು ಓದೋದನ್ನು ಮರಿಬೇಡ್ರಿ. ಓದಿನೊಳಗಿರುವ ಸುಖವನ್ನು ಅನುಭವಿಸಿದಾಗ ಮಾತ್ರ ನಿಮಗೆ ಅದು ಅನುಭವಿಸಿಯೇ ಅರ್ಥ ಮಾಡ್ಕೋಬೇಕು. ನಾ ಹೇಳಿದ್ರೆ ಗೊತ್ತಾಗೋದಿಲ್ಲ. ಇದಾಗಿತ್ತು ನನ್ನ ಜನ್ಮದಿನದ ವಿಶೇಷ ಉಡುಗೊರೆ. ಊಟಕ್ಕೆ ವಿಶೇಷ ಅಂಥೇಳಿ ಹೋಳಿಗೆ ಮಾಡಿದ್ರು. ಹೊತ್ತು ಮುಳುಗ್ತಿದ್ದಂಗೆ ನನ್ನ ನೆಚ್ಚಿನ ತಾಣಕ್ಕೆ ನನ್ನ ಮನ ಮೆಚ್ಚಿದ ಒಡೆಯ ನನ್ನನ್ನು ಕರ್ಕೊಂಡು ಹೋದರು. ಮತ್ತೆ ಸಿಗ್ತೀನಿ ರೀ. ಅಲ್ಲಿ ತನಕ ನಮಸ್ಕಾರ.